ಆಲ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸವಿಯನಿ ಬ್ಲಾಗ್. ಇವತ್ತು ಸಾಯಂಕಾಲದ ರೊಟೀನ್ ಹೇಗಿರುತ್ತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ದಿನನೇ ಆಗೋಯ್ತು ನಾನು ವ್ಲಾಗ್ನ ಅಪ್ಲೋಡ್ ಮಾಡಿ, ಮತ್ತೆ ರೀಸ್ಟಾರ್ಟ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆಯಿತಾ. ಲಯ ಯಾಕೋ ಇನ್ನೂ ಮಲಗಿಬಿಟ್ಟಿದ್ದಾಳೆ. ಇವತ್ತು 4 ಗಂಟೆಗೆ ಮಲಗಿ 5 ಗಂಟೆಗೆಲ್ಲ ಎದ್ದೋಳ್ತಾ ಇದ್ಲು. 5:15 ಆಯಿತು, ಇನ್ನೂ ಎದ್ದಿಲ್ಲ. ನೋಡಬೇಕು ಎಷ್ಟೊತ್ತಿಗೆ ಎದ್ದಾಳ್ತಾಳೋ, ಅವಳೇ ಎದ್ದಾಡಲಿ ಅಂತ ಬಿಟ್ಟಿದ್ದೀನಿ. ಹೋಮ್ವರ್ಕ್ ಬೇರೆ ಇದೆ ಮಾಡಿಸೋದು ಅವಳಿಗೆ. ನೋಡೋಣ ಎಷ್ಟೊತ್ತಿಗೆ ಎದ್ದಾಳ್ತಾಳೋ ಎದ್ದೊಳ್ಳಿ. ಇವತ್ತು ರಾತ್ರಿ ಕಿರಿಕಿರಿ ಅಂತೂ ಮಾಡ್ತಾಳೆ ಮಲ್ಕೊಳ್ಳೋ ಟೈಮಲ್ಲಿ. ಯಾಕಂದರೆ ಬೇಗ ಬೇಗ ಇದ್ದರೆ ಮಲಗಿಬಿಡ್ತಾಳೆ ಅವಳಷ್ಟವಳೆ. ಇಲ್ಲ ಅಂದರೆ ಸ್ವಲ್ಪ ಲೇಟ್ ಮಾಡ್ತಾಳೆ. ಇನ್ನು ಈ ಡಬ್ಬಗಳನ್ನೆಲ್ಲ ತೊಳೆದಿಟ್ಬಿಟ್ಟು ಮಾರ್ಕೆಟಿಗೆ ಹೋಗಿದೆ. ನಾನು ಬರೋಷ್ಟೊತ್ತಿಗೆ ಡ್ರೈ ಆಗಿಬಿಡುತ್ತೆ. ಇನ್ನು ಇದೆಲ್ಲ ಫಿಲ್ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂತೇಳಿ ಡ್ರೈ ಫ್ರೂಟ್ಸು ಮತ್ತು ಪಂಪ್ಕಿನ್ ಸೀಡ್ಸು, ವಾಟರ್ಮಿಲನ್ ಸೀಡ್ಸ್ ಎಲ್ಲ ಖಾಲಿ ಆಗೋಗ್ಬಿಟ್ಟಿತ್ತು. ಮೊನ್ನೆನೇ ತೊಗೊಂಬಂದಿದ್ದೆ, ಆದರೆ ಫಿಲ್ ಮಾಡಿಟ್ಟಿರಲಿಲ್ಲ. ಇನ್ನು ಸ್ಕೂಲ್ಗೆ ಲಯನೂ ಕೂಡ ಸ್ನ್ಯಾಕ್ಸಿಗೆ ತೊಗೊಂಡು ಹೋಗೋದ್ರಿಂದ ಡ್ರೈ ಫ್ರೂಟ್ಸು ಕೂಡ ಬೇಗ ಖಾಲಿ ಆಗೋಗ್ಬಿಡುತ್ತೆ. ಹಾಗಾಗಿ ಮಂತ್ಲಿ ತರಲೇಬೇಕು ಇತ್ತೀಚೆಗೆ. ಲಯ ಅಂತೂ ಅದು ತಿನ್ನಲ್ಲ ಅಂತ ಯಾವುದೇ ಕಂಪ್ಲೇಂಟ್ ಇಲ್ಲ. ನಾನು ಏನು ಕೊಟ್ಟರು ತಿಂತಾಳೆ ಪಾಪ. ಕೆಲವೊಂದು ಫುಡ್ನ ಅವಳು ಲೈಕ್ ಮಾಡಲ್ಲ ಅಷ್ಟೇ. ಇನ್ನು ಡ್ರೈ ಫ್ರೂಟ್ಸು, ವೆಜಿಟೇಬಲ್ಲು ಎಲ್ಲ ಥರದ ತರಕಾರಿನೂ ತಿಂತಾಳೆ. ಸೌತೆಕಾಯಿ ಅಂದರೆ ತುಂಬ ಇಷ್ಟ. ಕ್ಯಾರೆಟು, ಸೌತೆಕಾಯಿ, ಬೀನ್ಸು, ನೂಕಲ್ಲು ಇದೆಲ್ಲನೂ ಹಸಿದೇ ತಿಂತಾಳೆ. ನೀವು ನಂಬಲ್ಲ, ಕೊತ್ತಂಬರಿ ಕಡ್ಡಿನೂ ಸಮೇತ ತಿಂತಾಳೆ. ಅವಳಿಗೆ ಅಷ್ಟೊಂದು ಇಷ್ಟ. ಹಾಗಾಗಿ ಅವಳಿಗೆ ಹೆಲ್ದಿ ಫುಡ್ನೇ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಬಾಕ್ಸ್ಗೆ ಯಾವಾಗಲೂ ನಾನು ಸ್ನ್ಯಾಕ್ಸೇ ಕೊಟ್ಟು ಕಳಿಸ್ತೀನಿ. ಯಾಕಂದರೆ ಬೆಳಗ್ಗೆ ತಿಂಡಿ ತಿಂದೋಗಿರ್ತಾಳೆ. ಸ್ನ್ಯಾಕ್ಸ್ಗೆ ಅಂತ ನಾನು ಮೊಳಕೆ ಕಾಳು, ಡ್ರೈ ಫ್ರೂಟ್ಸು, ಲಡ್ಡು ಮಾಡಿಟ್ಕೋತಾ ಇದ್ದೆ. ಇವಾಗ ಲಡ್ಡುನೇ ಮಾಡೋಕ್ಕಾಗಿಲ್ಲ, ಯಾಕಂದರೆ ಹಾಗೆ ತಿಂತಾಳಲ್ವ, ಇನ್ನೇನು ಲಡ್ಡು ಮಾಡೋದು ಅಂಥೇಳಿ. ಇನ್ನು ನನಗೆ ಮಾಡ್ಕೋಬೇಕು ಲಡ್ಡುನ. ಯಾಕಂದರೆ ನಾನು ಅವಳ ಥರ ಎಲ್ಲನೂ ಬಾಕ್ಸಲ್ಲಿ ಹಾಕ್ಕೊಂಡು ಕುತ್ಕೊಂಡು ತಿನ್ನಲ್ಲ. ಅವಳಿಗಂದರೆ ಎಲ್ಲ ಥರದ್ದನ್ನು ನಾನು ಬಾಕ್ಸ್ಗೆ ಫ್ರೈ ಮಾಡಿ ಕೊಟ್ಬಿಡ್ತೀನಿ. ತುಪ್ಪದಲ್ಲಿ ಸ್ವಲ್ಪ ಹುರಿದ್ಬಿಟ್ಟು ಬೆಳಗ್ಗೆ ಫ್ರೆಶ್ ಆಗಿ ಬಾಕ್ಸ್ಗೆ ಹಾಕ್ಕೊಟ್ಬಿಟ್ರೆ ಆರಾಮಾಗಿ ಖಾಲಿ ಮಾಡ್ಕೊಂಬಂದುಬಿಡ್ತಾಳೆ. ಇನ್ನು 2 ತಿಂಗಳೇ ಆಗೋಯ್ತು ನಾನು ವೀಡಿಯೋನ ಅಪ್ಲೋಡ್ ಮಾಡಿ. ಇತ್ತೀಚೆಗೆ ವೀಡಿಯೋಸೇ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಮನೆ ಕೆಲಸ ಮಾಡೋದು, ಪೂಜೆ ಮಾಡ್ಕೊಳ್ಳೋದು, ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು, ತಿನ್ನೋದು, ಸ್ವಲ್ಪ ರೆಸ್ಟ್ ಮಾಡೋದು, ಮೊಬೈಲ್ ನೋಡೋದು, ಇಷ್ಟೇ ಆಗೋಯ್ತು. ನನಗೆ ಅನ್ನಿಸ್ತಾ ಇತ್ತು ಎಷ್ಟು ಟೈಮ್ ವೇಸ್ಟ್ ಮಾಡ್ತಾಯಿದ್ದೀನಿ ನಾನು ಅಂತ. ಟೈಮ್ ವೇಸ್ಟ್ ಮಾಡಿಲ್ಲ ಅಂದ್ರೂ ನಮಗೆ ನಾವೇನು ಮಾಡ್ಕೊಳ್ತಾ ಇಲ್ಲ ಅಂದಾಗ ನಿಜವಾಗ್ಲೂ ಹಾಗೆ ಅನಿಸುತ್ತೆ. ನನಗೂ ಕೂಡ ಹಾಗೆ ಅನ್ನಿಸ್ತಾ ಇತ್ತು. ಇಲ್ಲಾಂದರೆ ಈ ಥರ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋದ್ರಿಂದ ನನಗೆ ಸ್ವಲ್ಪ ಸಮಾಧಾನ ಸಿಗುತ್ತೆ. ಏನೋ ಒಂದು ಮಾಡ್ತಾಯಿದ್ದೀನಿ, ಖಾಲಿ ಅಂತೂ ಇಲ್ಲ, ನಾನು ಕೂಡ ಬ್ಯುಸಿ ಇದ್ದೀನಿ ಅನ್ನೋ ಫೀಲ್ ನನಗೆ ಬರುತ್ತೆ. ಇಲ್ಲಾಂದರೆ ಮನೆ ಕೆಲಸಕ್ಕೆ ಸೀಮಿತ ಆಗಿಬಿಟ್ಟಿದ್ದೀನ ಅನ್ನೋ ಥರ ಕೆಲವೊಂದು ಸತಿ ನನಗೇ ಆ ಥರ ಫೀಲ್ ಆಗ್ತಾ ಇರುತ್ತೆ. ಹಾಗಾಗಿ ಮತ್ತೆ ವೀಡಿಯೋನ ರೀಸ್ಟಾರ್ಟ್ ಮಾಡ್ಕೊಳ್ಳೋಣ, ಅಟ್ಲೀಸ್ಟ್ ನನಗೆ ಸಮಾಧಾನಕ್ಕಾದರೂ ಅಂಥೇಳಿ ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಧೂಳೇನಾದರೂ ಇದ್ದರೆ ಕಾಣಿಸಿದ್ರೆ ನಾನು ಹಾಗಾಗಿ ಎಲ್ಲ ಬಾಕ್ಸ್ಗಳನ್ನೂ ಒರೆಸಿಟ್ಕೊಂಡ್ಬಿಡ್ತೀನಿ. ಅದಕ್ಕಂತಲೇ ಪರ್ಟಿಕ್ಯುಲರಾಗೆಲ್ಲ ನಾನು ಮಾಡೋಕ್ಕೆ ಹೋಗೋಲ್ಲ. ಯಾಕಂದರೆ ಕೆಲವೊಂದು ಸತಿ ಟೈಮ್ ಸಿಗುತ್ತೆ, ಇಲ್ಲಾಂದರೆ ಸಿಗೋದಿಲ್ಲ. ಖಾಲಿ ಆಗಿದ್ದರೆ ತೊಳೆದಿಟ್ಬಿಡ್ತೀನಿ ಬಾಕ್ಸ್ಗಳನ್ನ. ಖಾಲಿ ಆಗಿಲ್ಲ ಅಂದರೆ ಹಾಗೆ ಒರೆಸ್ಕೊಳ್ತಾ ಇರ್ತೀನಿ. ಇನ್ನು ವೆಜಿಟೇಬಲ್ ಜೊತೆ ಫ್ರೂಟ್ಸ್ಗಳನ್ನೂ ತೊಗೊಂಬಂದುಬಿಟ್ಟಿದ್ದೆ ಇವತ್ತು. ಹಾಗಾಗಿ ಅದನ್ನು ಕೂಡ ಜೋಡಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ. 1 ವಾರ ಇಲ್ಲ 10 ದಿವಸಕ್ಕೆ ಒಂದ್ಸತಿ ಫ್ರೂಟ್ಸ್ನ ತೊಗೊಂಬರೋದು. ಲಯಮ್ಮು ಲಯ, ಓ ಲಯ, ಲಯಮ್ಮು, ಲಯ ಹೋಮ್ವರ್ಕ್ ಮಾಡಲ್ವಾ ಮಗನೇ? ಟೈಮ್ ಆಯಿತು, ಹೋಮ್ವರ್ಕ್ ಮಾಡಬೇಕಲ್ವಾ? ಲಯ ಏನು ಗೊತ್ತಾ, ಯಾವಾಗಲೂ ಎಬ್ಸಿದ ತಕ್ಷಣವೇ ಪಟ್ಟಂತ ಎದ್ಬಿಡ್ತಾಳೆ. ಇವತ್ತು ಯಾಕೋ ಸ್ವಲ್ಪ ಹಠ ಮಾಡ್ತಾಯಿದ್ಲು. ಇನ್ನು ಅವಳಿಗೆ ಹೋಮ್ವರ್ಕ್ ಮಾಡಿಸಿ ನಾನು ಅಡುಗೆ ಮಾಡೋಕ್ಕೆ ಹೋಗಬೇಕಲ್ಲ ಅಂಥೇಳಿ ಪಾಪ ನೈಸ್ ಮಾಡಿ ಅವಳಿಗೆ ಸಮಾಧಾನ ಮಾಡಿಸಿ ಎಬ್ಬರಿಸಿದೆ. ಹಾಗೂ ಹಠ ಮಾಡ್ತಾಯಿದ್ಲು, ನಾನು ಇನ್ನೂ ಮಲಗಬೇಕು ಅಂತೇಳಿ. ಇಲ್ಲ ಇವಾಗ ಬೆಳಕಾಗ್ಬಿಟ್ಟಿದೆ ಅಂತ ನಾನು ತಮಾಷೆ ಮಾಡಿದ್ದಕ್ಕೆ, ಸರಿ ಹಂಗಾದ್ರೆ ಸ್ಕೂಲ್ಗೆ ಹೋಗ್ಬೇಕಲ್ವ, ನಾನು ಸ್ನಾನ ಮಾಡಿಸ್ಬಿಡು, ನಾನು ಬೇಗ ರೆಡಿ ಮಾಡಿಸ್ಬಿಡು, ನಾನು ಹೋಗ್ಬಿಡ್ತೀನಿ ಸ್ಕೂಲ್ಗೆ ಅಂತ ಹೇಳ್ತಾ ಇದ್ದಾಳೆ. ಒಂದೊಂದು ಸತಿ ಕನ್ಫ್ಯೂಷನ್ ಆಗುತ್ತೆ ಮಲ್ಕೊಂಡಿದ್ದಾಗ, ಇದು ಹಗಲುನಾ ರಾತ್ರಿನಾ ಅಂಥೇಳಿ. ಮಗು ಅವಳು ಇನ್ನು ಅವಳಿಗಾಗದೇ ಇರುತ್ತಾ. ನಮಗೂ ಕೂಡ ಚಿಕ್ಕ ವಯಸ್ಸಲ್ಲಿ ಹಾಗೆ ಆಗ್ತಾಯಿತ್ತು. ಇನ್ನು ಅವಳಿಗೆ ಸ್ವಲ್ಪ ನೈಸ್ ಮಾಡಿ ಸ್ವಲ್ಪ ಮುಖ ಎಲ್ಲ ತೊಳೆದ್ಬಿಟ್ಟು ಅವಳಿಗೆ ಸ್ವಲ್ಪ ಹೋಮ್ವರ್ಕ್ ಮಾಡಿಸ್ಬಿಟ್ಟೆ ನಾನು ಅಡುಗೆ ಮನೆಗೆ ಹೋಗೋಣ ಅಂಥೇಳಿ ಹೋಮ್ವರ್ಕ್ ಮಾಡಿಸ್ಕೊಳ್ಳೋಕ್ಕೆ ಕೂರಿಸ್ಕೊಂಡೆ. ನೀಟಾಗಿ ಇಂಟ್ರೆಸ್ಟಿಂದ ಕುತ್ಕೋತಾಳೆ. ಹೋಮ್ವರ್ಕ್ ಮಾಡೋಕ್ಕಾಗಲಿ ಏನಕ್ಕಾಗಲಿ ಕರೆದ್ರೆ ಸಾಕು ಬರ್ತಾಳೆ. 1-2 ಸೆಕೆಂಡು ಬೇಜಾರು ಮಾಡ್ಕೊಂಡ್ರು ಆಮೇಲೆ ಸರಿ ಹೋಗ್ಬಿಡ್ತಾಳೆ, ಮತ್ತೆ ನಾರ್ಮಲ್ ಇದಕ್ಕೆ ಬಂದುಬಿಡ್ತಾಳೆ. ಅವ್ರ ಅಕ್ಕನೂ ಸ್ವಲ್ಪ ಹೇಳ್ಕೊಡ್ತಾ ಇದ್ಲು, ಗ್ಯಾಪ್ ಕೊಟ್ಟು ಬರಿಬೇಕಲ್ವ, ಅದಕ್ಕೆ ಬೆಳ್ಳಿಟ್ಕೊಂಡು ಬರೀ ಲಯ, ಸರಿ ಹೋಗ್ತೀಯಾ, ಕಲಿತೀಯಾ ಅಂಥೇಳಿ. ಅಕ್ಷರನ ಇತ್ತೀಚೆಗೆ ಸ್ವಲ್ಪ ಚೆನ್ನಾಗಿ ಬರೆಯೋದು ಕಲ್ತಿದ್ದಾಳೆ, ರೆಕಗ್ನೈಸ್ ಮಾಡ್ತಾಳೆ. ಇದು ಬಿ ಅಂದರೆ ಬಿ, ಸಿ ಅಂದರೆ ಸಿ. ಮೊದಲೆಲ್ಲ ಮನೇಲಿದ್ದಾಗ ಅವಳು ಏನೂ ಕಲ್ತಿರಲಿಲ್ಲ. ಇವಾಗ ಸ್ಕೂಲ್ಗೆ ಹೋದಾಗಿಂದ ಸ್ವಲ್ಪ ಬೆಟರ್ ಅಂತಲೇ ಹೇಳ್ಬೋದು. ಹಾಡಾಡೋದಾಗಿರ್ಬೋದು, ಏನರ ಹೇಳಿದ್ದನ್ನು ಕಲ್ತ್ಕೊಂಬರೋದಾಗಿರ್ಬೋದು, ಸ್ಕೂಲಲ್ಲಿ ಏನು ಹೇಳಿದ್ರು ಅನ್ನೋದನ್ನು ಬಂದು ನಮ್ಮ ಹತ್ರ ರಿಪೀಟ್ ಮಾಡೋದಾಗಿರ್ಬೋದು, ಎಲ್ಲ ನೀಟಾಗಿ ಮಾಡ್ತಾಳೆ ಲಯ. ಇನ್ನು ಅವಳಿಗೆ ಹೋಮ್ವರ್ಕ್ ಸ್ವಲ್ಪ ಮಾಡಿಸ್ದೆ. ಇನ್ನೊಂದು ಚೂರು ಏನಾಯಿತು, ಅದು ಹನಿ ನಾನೇ ಮಾಡಿಸ್ತೀನಮ್ಮ, ನಂಗೆ ಹೊಟ್ಟೆ ಹಸಿಯುತ್ತೆ, ಹೋಗು ನೀನು ಮಾಡಿಕೊಟ್ಬಿಡು ನಂಗೆ ಊಟಕ್ಕೆ ಅಂತ ಹೇಳಿದ್ಲು. ಹಾಗಾಗಿ ನಾನು ಕೂಡ
ಕಿಚನಿಗೆ ಬಂದೆ. ಇನ್ನು ಇವತ್ತಿನ ಅಡುಗೆಗೆ ಪಾಲಕ್ ಮಶ್ರೂಮ್ ಮಟರ್ ಮಸಾಲ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಮಶ್ರೂಮ್ನು ಕೂಡ ಫ್ರೆಶ್ ಆಗಿತ್ತಲ್ವ, ಹಾಗಾಗಿ ಬೇಗ ಮಾಡಬೇಡ ಅಂತೇಳಿ ಮಾಡ್ತಾಯಿದ್ದೀನಿ. ಒಂದಿನ ಇಟ್ಟು 2 ದಿನ ಇಟ್ಟು ಅದನ್ನು ಮರ್ತೋಗಿ ನಿಧಾನಕ್ಕೆ ಮಾಡಿದ್ರೆ ಅದಷ್ಟೊಂದು ಟೇಸ್ಟ್ ಆಗಿರಲ್ಲ, ಮತ್ತು ಕಪ್ಪಗಾಗ್ಬಿಡುತ್ತೆ ಬೇಗನೆ ಮಶ್ರೂಮು. ತಂದಿದ್ದು ದಿನಾನೇ ಮಾಡಬೇಕು, ಇಲ್ಲ ನೆಕ್ಸ್ಟ್ ಮಾರ್ನಿಂಗ್ ಅಷ್ಟೊತ್ತಿಗೆ ಮಾಡಿಬಿಡ್ಬೇಕು, ಆವಾಗ ಅದು ಒಳ್ಳೆ ರುಚಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಇದನ್ನು ನಾನು ಒಂದು ಸತಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಅದಾದಮೇಲೆ ಮತ್ತೆ ಅರಿಶಿನ ಪುಡಿ ಉಪ್ಪನ್ನ ಹಾಕಿ ಮತ್ತೊಂದು ಸತಿ ತೊಳ್ಕೊಳ್ತೀನಿ. ಅದ್ರ ಮೇಲಿನ ಸಿಪ್ಪೆನೂ ಕೆಲವೊಬ್ಬರು ತೆಗಿತಾರೆ, ನಾನು ತೆಗಿಯೋಕ್ಕೆ ಹೋಗಲ್ಲ. ಫ್ರೆಶ್ ಆಗಿದ್ದರೆ ತೆಗಿಯಲ್ಲ, ಕಪ್ಪಗಾಗ್ಬಿಟ್ಟಿದೆ ತುಂಬಾ ಅಂತ ಹೇಳಿದ್ರೆ ಮಾತ್ರ ಅದ್ರ ಸಿಪ್ಪೆ ತೆಗೆದ್ಬಿಟ್ಟು ಮಾಡ್ತೀನಿ. ನಾನು ಇವತ್ತು ಹಾಗೇ ಮಾಡ್ತಾಯಿದ್ದೀನಿ ಕಟ್ ಮಾಡಿ. ಹನಿಗೆ ತುಂಬಾ ಇಷ್ಟ ಇದು ಮಶ್ರೂಮ್ ಕರಿ, ಹಾಗಾಗಿ ಲಾಸ್ಟ್ ವೀಕೆ ಕೇಳಿದ್ಲು ಮಾಡ್ಕೊಡೋಕ್ಕಾಗಿರಲಿಲ್ಲ. ಅಂದರೆ ಮಶ್ರೂಮ್ನ ತರೋದು ಮರ್ತೋಗ್ಬಿಟ್ಟಿದ್ದೆ ಮಾರ್ಕೆಟ್ಗೆ ಹೋದಾಗ. ಇನ್ನು ಬಂದ ಮೇಲೆ ಕೇಳಿದ್ಲು, ನೀನು ಮಶ್ರೂಮ್ ತರಲಿಲ್ಲ, ನನಗೆ ಕರಿನೇ ಮಾಡಿಕೊಟ್ಟಿಲ್ಲ ಅಂತೇಳಿ. ಹಾಗಾಗಿ ಈ ಸತಿ ನೆನಪು ಮಾಡ್ಕೊಂಡು ತೊಗೊಂಡು ಬಂದೆ. ತಂದಿದ್ದೀನಿ ಅಂದಿದ ತಕ್ಷಣವೇ ನನಗೆ ಇವತ್ತು ಮಶ್ರೂಮ್ ಕರಿ ಮಾಡಿಕೊಡು ಮಮ್ಮಿ ಅಂತ ಹೇಳ್ತಾ ಇದ್ಲು. ಹಾಗಾಗಿ ಅವಳದೊಂದು ಆಸೆ ಈಡೇರಿಸ್ಬಿಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಅವಳು ಕೆಲವೊಂದು ಊಟಗಳನ್ನ ಇಷ್ಟಪಟ್ಟು ತಿಂತಾಳೆ, ಅದನ್ನು ರಿಪೀಟ್ ಮಾಡಿಸ್ಕೊಳ್ತಾ ಇರ್ತಾಳೆ. ಹಾಗಾಗಿ ರಿಪೀಟ್ ಮಾಡೋಕ್ಕೆ ನನಗೂ ಬೇಜಾರಾಗ್ತಾ ಇರುತ್ತಲ್ಲ, ಹಾಗಾಗಿ ವಾರಕ್ಕೊಂದ್ಸತಿ 2 ವಾರಕ್ಕೊಂದ್ಸತಿ ಹಾಗೆ ಮಾಡ್ತಾ ಇರ್ತೀನಿ. ಇನ್ನು ಮಶ್ರೂಮ್ನ ಕಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೀರೇನಾದರೂ ಇದ್ದರೆ ನೀರು ಸೋರಲಿ ಅಂಥೇಳಿ. ಇನ್ನು ಹಸಿಟ್ಟನ್ನು ಕೂಡ ಕಲಸಿ ಎತ್ತಿಟ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನಾದಿ ಮುಚ್ಚಳ ಮುಚ್ಚಿ ಎತ್ತಿಟ್ಬಿಟ್ರೆ ಸಾಕು, ಒಂದು ಅರ್ಧ ಗಂಟೆಗೆ ಸಾಫ್ಟ್ ಆಗುತ್ತಲ್ವ ಹಿಟ್ಟು. ಹಾಗಾಗಿ ಅದಾದಮೇಲೆ ನಾನು ಮತ್ತೆ ಮಶ್ರೂಮ್ ಕರಿಗೆ ಮಸಾಲ ಏನು ಬೇಕೋ ಅದನ್ನು ರೆಡಿ ಮಾಡ್ಕೊಳ್ತೀನಿ. ಒಂದು ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಧನಿಯಾ ಕಾಳು ಹಾಕ್ಕೊಳ್ತಾ ಇದ್ದೀನಿ, ಗಸಗಸೆ, ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಚಕ್ಕೆ, 2 ಲವಂಗನ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನು ಉದ್ದುದ್ದು ಕಟ್ ಮಾಡ್ಕೊಂಡಿರೋ ಈರುಳ್ಳಿನೂ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ನಾವು ಮಸಾಲೆ ಮಾಡ್ಕೊಳ್ಳೋದ್ರಿಂದ. ಗ್ರೇವಿ ಹೋಟೆಲಲ್ಲಿ ಮಾಡ್ತಾರಲ್ಲ ಆ ಥರ ಟೇಸ್ಟ್ ಇರುತ್ತೆ. ಇನ್ನು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಗೋಡಂಬಿನೂ ಹಾಕ್ಕೊಂಡು ಕಟ್ ಮಾಡ್ಕೊಂಡಿರೋ ಪಾಲಕ್ನೂ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹುರಿಬೇಕು, ಇದನ್ನು ಹುರಿದಷ್ಟು ಟೇಸ್ಟು ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿನೂ ಸೇರಿಸ್ಕೊಂಡು ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತಣ್ಣಗೆ ಹಾಕ್ಬಿಟ್ಬಿಟ್ಟು ಸಣ್ಣ ಪುಟ್ಟ ಕೆಲಸಗಳೇನಿರುತ್ತಲ್ವ ಅಡುಗೆ ಮಾಡೋದಕ್ಕೆ, ಚಕ್ಕೆ ಲವಂಗ ಅದೆಲ್ಲ ಎತ್ಕೊಳ್ಳೋಕ್ಕೋಸ್ಕರ ಬಾಕ್ಸ್ನ ಎತ್ಕೊಂಡಿರ್ತೀನಲ್ವ, ಅದನ್ನು ಕೂಡ ಹಾಗಂಗೆ ಜೋಡಿಸ್ಕೊಂಡ್ಬಿಡ್ತೀನಿ ಒರೆಸ್ಬಿಟ್ಟು. ಇಲ್ಲಾಂದರೆ ನನಗೆ ಲಾಸ್ಟಲ್ಲಿ ಜಾಸ್ತಿ ಕೆಲಸ ಆಗಿಬಿಡುತ್ತೆ, ಮತ್ತು ಕಿಚನ್ನು ಗಲೀಜಾಗಿ ಕಾಣಿಸುತ್ತೆ. ಹಾಗಾಗಿ ಅವಾಗವಾಗ ಮಾಡಿಕೊಂಡ್ರೆ ಬೆಟರ್ ಅಂತೇಳಿ ಮಾಡ್ಕೊಳ್ತಾ ಇರ್ತೀನಿ. ಇನ್ನು ಒಂದು ಬಾಣಲಿಗೆ 1 ಸ್ಪೂನಷ್ಟು ತುಪ್ಪ, 1 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. 2 ಪಲಾವ್ ಎಲೆ, ಸ್ವಲ್ಪ ಚಕ್ಕೆ, 2 ಏಲಕ್ಕಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಸ್ತೂರಿ ಮೇಥಿನೂ ಹಾಕ್ಕೊಂಡಿದ್ದೀನಿ. ನೀವು ಲಾಸ್ಟಲ್ಲಿ ಬೇಕಾದರೂ ಹಾಕ್ಕೋಬೋದು. ನನಗೆ ಎಣ್ಣೆಲಿ ಹಾಕಿದ್ರೆ ಅದೊಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಅನಿಸುತ್ತೆ, ಹಾಗಾಗಿ ನಾನು ಎಣ್ಣೆಲೇ ಯಾವಾಗಲೂ ಫ್ರೈ ಮಾಡ್ಕೊಳ್ತಾ ಇರ್ತೀನಿ. ಇನ್ನು ಅದಕ್ಕೆ ಮಶ್ರೂಮ್ನ ಸೇರಿಸ್ಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಉಪ್ಪನ್ನ ಸೇರಿಸ್ಕೊಂಡು ಬಟಾಣಿನೂ ಕೂಡ ಒಂದು ಅರ್ಧ ಕಪ್ಪಷ್ಟು, ಅಂದರೆ ಒಂದು ಬಟ್ಲಲ್ಲಿ ಒಂದು ಅರ್ಧ ಬಟ್ಲಷ್ಟು ನಾನು ಬಟಾಣಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಸಿ ಬಟಾಣಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಕ್ಕೆ ಬಿಟ್ಬಿಟ್ಟೆ. ಅದು ನೀರು ಬಿಡುತ್ತೆ, ಮಶ್ರೂಮ್ ನೀರು ಬಿಟ್ಟು ಮತ್ತೆ ನೀರು ಡ್ರೈ ಆಗುತ್ತೆ. ಅಲ್ಲಿವರೆಗೂ ಅದನ್ನು ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲೇ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಬೇಯುತ್ತೆ, ಮತ್ತು ಬಟಾಣಿನೂ ಚೆನ್ನಾಗಿ ಬೇಯುತ್ತೆ. ಇನ್ನು ಆವಾಗಲೇ ಮಸಾಲೆಗೆ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ, ಅದು ಕೂಡ ಇವಾಗ ತಣ್ಣಗಾಗಿದೆ. ಅದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು 1 ಟೊಮೆಟೊ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ ಸಣ್ಣದಾಗಿ. ನೋಡ್ತಾ ಇದ್ದೀರಲ್ವ, ಮಶ್ರೂಮು ನೀಟಾಗಿ ಬೆಂದಿದೆ. ಅದಕ್ಕೇ ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲನ ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಬಿಡಿ, ನಿಜವಾಗ್ಲೂ ಅಷ್ಟು ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ ಮರಿದೇನೆ. ಇದಕ್ಕೇ ಸ್ವಲ್ಪ ಗರಂ ಮಸಾಲ ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ತುಪ್ಪನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ. ಮಮ್ಮಿ ಅಡುಗೆ ಆಯ್ತಾ? ಯಾಕೆ ಹೊಟ್ಟೆ ಹಸಿತಾ ಇದೆಯಲ್ಲ ನೀ? ಎಷ್ಟಾಯ್ತು? 7:45 ಆಗಿರಬೇಕು, ಗೊತ್ತಿಲ್ಲ. ಇವತ್ತೇನು ಬೇಗ ಹೊಟ್ಟೆ ಹಸ್ಬಿಟ್ಟಿದೆ? ನನ್ನ ಫೇವ್ರೆಟ್ ಗ್ರೇವಿ ಸ್ಮೆಲ್ಲಿಂದ. ಆಯ್ತಪ್ಪ, ಚಪಾತಿ ಮಾಡ್ಬಿಡ್ತೀನಿ ನಾನು. ಅದರಲ್ಲಿ ಚಪಾತಿ ಬೇರೆ, ಅದ್ರ ಜೊತೆ. ಚಪಾತಿನ ಇಷ್ಟಪಡಲ್ಲ, ಇದ್ರ ಜೊತೆ ಇಷ್ಟ. ನಿಮ್ಗೆ ಹೆಂಗೋ ಹಂಗೆ, ನಿಮ್ಮ ಫೇವ್ರೇಟ್ ಇದ್ರೆ ಬೇಗ ಹೊಟ್ಟೆ ಹಸಿರುತ್ತೆ ಅನ್ನೋ. ಸರಿ ಆಯ್ತು, ಒಂದು 10 ಮಿನಿಟ್ಸ್. ಸರಿ. ಇನ್ನು ಇವತ್ತು ಯಾಕೋ ಮಕ್ಳಿಗೆ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತಂತೆ, ಹಾಗಾಗಿ ಬೇಗ ಚಪಾತಿ ಮಾಡಬೇಡ ಅಂತೇಳಿ ಅದನ್ನು ಕೂಡ ಬೇಗನೆ ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ಥರ ಚಿಕ್ಕ ಚಪಾತಿನ ಮಾಡ್ಕೊಳ್ತೀನಿ ಯಾವಾಗ್ಲೂ. ಬೇಗ ನಾನೊಬ್ಬಳೇ ಲಟ್ಟಿಸ್ಕೊಂಡು ನಾನೊಬ್ಬಳೇ ಸುಟ್ಕೋಬೋದಲ್ವ, ಹಾಗಾಗಿ. ಮತ್ತು ಫುಲ್ಕ ಥರ ಉಬ್ಬಿ ಬರುತ್ತೆ, ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ. ತಣ್ಣಗಾದ್ಮೇಲಂತೂ ಸಿಕ್ಕಾಪಟ್ಟೆ ಸಾಫ್ಟಾಗಿರುತ್ತೆ. ಅದು ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ತುಪ್ಪನ ಸವರ್ಬಿಟ್ರೆ ಹಾಗೆ ಹಿಡ್ಕೊಂಡು ಕೂಡ ತಿಂದ್ಬಿಡ್ತಾಳೆ ಲಯ ಒಂದೊಂದು ಸತಿ. ಹಾಗಾಗಿ ಯಾವಾಗಲೂ ಇದೇ ಥರ ಮಾಡ್ತಾಯಿರ್ತೀನಿ. ತೆಳ್ಳಗೆ ಬೇಕಂದರೆ ನನ್ನ ಹಸ್ಬೆಂಡ್ಗೆ ತೆಳ್ಳಗೆ ಮಾಡ್ಕೊಳ್ತಾ ಇರ್ತೀನಿ. ಅವ್ರು ಯಾವತ್ತೂ ಆ ಥರ ಬೇಕು ಈ ಥರ ಬೇಕಂತ ಕೇಳಿಲ್ಲ. ನಾನು ಯಾವ ಥರ ಮಾಡಿಕೊಟ್ರು ಅವರು ತಿಂತಾರೆ. ಇನ್ನು ಮಶ್ರೂಮ್ ಕರಿನೂ ಕೂಡ ರೆಡಿಯಾಗಿದೆ ನೋಡಿ. ಲೋ ಫ್ಲೇಮಲ್ಲೇ ಒಂದು 10 ನಿಮಿಷ ಇದನ್ನು ಬೇಯಿಸ್ಕೊಂಡಿದ್ದೆ. ಇವಾಗ ರೆಡಿಯಾಗಿದೆ. ಊಟನೂ ಕೂಡ ಮುಗಿಸ್ಕೊಳ್ತಾ ಇದ್ದೀವಿ. ಹೊಟ್ಟೆ ಹಸ್ಬಿಟ್ಟಿತ್ತಲ್ವ, ಹಾಗಾಗಿ. ಹೆಂಗಿದೆ ಗರ್ಲ್ಸ್ ಗ್ರೇವಿ? ಚೆನ್ನಾಗಿದೆಯಾ?
ಹನಿದೇ ಫೇವ್ರೆಟು. ಹೆಂಗಿದೆಯಮ್ಮ? ಸೂಪರ್ ಸೂಪರ್. ಇನ್ನು ನಮ್ಮ ಲಯ ಕೇಳಬೇಕಾ, ಅವಳು ಯಾವಾಗಲೂ ಒಂಥರ ಪಾಸಿಟಿವ್ ವೈಬು ನಮ್ಮ ಮನೇಲಿ. ಏನಾದರೂ ಆಗಿರಲಿ ಫಟಾಫಟ ಅಂತ ಓಪನಾಗಿ ಹೇಳ್ತಾ ಇರ್ತಾಳೆ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತಾಳೆ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಾಳೆ. ಅಯ್ಯೋ ಏನಿದು ಕೆಟ್ಟದಾಗ ಮಾಡಿದೆಯಾ ಅಂತಾಳೆ. ಎಲ್ಲದಕ್ಕೂ ಕಮೆಂಟ್ಸ್ ಕೊಡ್ತಾಳೆ. ಮತ್ತು ಫೀಲಿಂಗ್ಸ್ನ ಜಾಸ್ತಿ ಅರ್ಥ ಮಾಡ್ಕೋತಾಳೆ. ಅವ್ರು ಈ ಫೀಲಿಂಗ್ಸಲ್ಲಿದ್ದಾರೆ, ಅವರು ಸಿಟ್ಟಲ್ಲಿದ್ದಾರೆ, ಅವರು ಖುಷಿಯಾಗಿದ್ದಾರೆ, ಅವ್ರಿಗೆ ಬೇಜಾರಾಗಿದ್ದಾರೆ, ಇದೆಲ್ಲ ತಿಳ್ಕೊಳ್ಳೋ ಅಷ್ಟು ಶಕ್ತಿ ಇದೆ ಅವಳಿಗೆ ಇವಾಗಲೇ. ಒಂಥರ ಚಂದ ಅವಳು ಅಂತಲೇ ಹೇಳ್ಬೋದು ನಮ್ಮ ಮನೇಲಿ. ಮಾತಿನ ಮಲ್ಲಿ. ಅವಳು ಮಾತು ಕೇಳ್ತಾ ಇದ್ದರೆ ಕೆಲವೊಂದು ಸತಿ ಟೆನ್ಷನ್ ಇದ್ರೂ ಹೋಗ್ಬಿಡುತ್ತೆ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಕಿಚನ್ ಕ್ಲೀನ್ ಮಾಡೋಣ ಅಂಥೇಳಿ ಕಿಚನ್ಗೆ ಬಂದೆ. ಕಿಚನ್ ಕ್ಲೀನ್ ಮಾಡಿ ಪಾತ್ರೆ ತೊಳೆದ್ರೇ ಬೆಳಗ್ಗೆ ಆರಾಮಾಗಿ ಪೀಸ್ಫುಲ್ಲಾಗಿ ಎದ್ದು ಕೆಲಸ ಮಾಡೋಕ್ಕಾಗೋದು. ಹಾಗಾಗಿ ನಾನು ಯಾವಾಗಲೂ ಇದನ್ನು ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀನಿ. ಸಮಾಧಾನವಾಗಿ ನಿದ್ದೆ ಬರೋಲ್ಲ ಪಾತ್ರೆ ತೊಳೆದಿಲ್ಲ ಅಂದರೆ. ಅಯ್ಯೋ ಇವತ್ತು ಪಾತ್ರೆ ತೊಳೆದಿಲ್ಲ, ಎಷ್ಟು ಗಲೀಜಾಗಿರುತ್ತೋ ಕಿಚನ್ನು ಅನ್ನೋ ಥರನೇ ಮೈಂಡ್ಸೆಟ್ ಇರುತ್ತೆ. ನಿದ್ದೆ ಆರಾಮಾಗಿ ಮಾಡಬೇಕು ಅಂದರೆ ಕಿಚನ್ ಕ್ಲೀನ್ ಮಾಡಿಟ್ಟೇ ಮಲಗಬೇಕು, ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಇನ್ನು ಕೊತ್ತಂಬರಿನೂ ಒಂದು ಕಟ್ಟು ತೊಗೊಂಬಂದಿದ್ದೆ, ಅದನ್ನು ಬಿಡಿಸಿಟ್ಟಿರಲಿಲ್ಲ. ಹಾಗಾಗಿ ಅದನ್ನು ಬಿಡಿಸಿಟ್ಬಿಡೋಣ ಅಂಥೇಳಿ ಬಿಡಿಸಿ ಬಾಕ್ಸಲ್ಲಿ ಎತ್ತಿಟ್ಕೊಳ್ತೀನಿ. ಒಂದು ವಾರ ಆರಾಮಾಗಿ ಬರುತ್ತೆ ನನಗೆ. ಇನ್ನು ಮಾರ್ಕೆಟ್ಗೆ ಹೋಗ್ಬಿಟ್ಟು ಬಂದರೆ ಅಂತೂ ಸಖತ್ ಕೆಲಸ ಇರುತ್ತೆ. ಸೊಪ್ಪು ತೊಗೊಂಬಂದರೆ, ಕೊತ್ತಂಬರಿ ತೊಗೊಂಬಂದರೆ, ಪುದೀನ ತೊಗೊಂಬಂದರೆ ಅದನ್ನೆಲ್ಲ ಬಿಡಿಸೋದಿರುತ್ತಲ್ವ. ಈ ಥರ ಸೊಪ್ಪುಗಳೆಲ್ಲ ತಂದುಬಿಟ್ರೆ ನಾನು ಸೈಡಲ್ಲಿ ಎತ್ತಿಟ್ಬಿಟ್ಟು ಮಿಕ್ಕಿದ ಕೆಲಸ ಮಾಡ್ಕೊಳ್ತೀನಿ. ಅಂದರೆ ಟೈಮಿಂಗ್ಸಿಗೆ ಯಾವ್ದು ಅರ್ಜೆಂಟ್ ಇರುತ್ತಲ್ವ ಆ ಕೆಲಸನ ಮುಗಿಸ್ಕೊಂಡು ಮತ್ತೆ ಟೈಮ್ ಮಾಡಿಕೊಂಡು ಈ ಥರ ಸೊಪ್ಪುಗಳನ್ನೆಲ್ಲ ಬಿಡಿಸಿಟ್ಕೊಳ್ಳೋ ಕೆಲಸನ ಇಟ್ಕೊಂಡಿರ್ತೀನಿ. ಅದನ್ನು ಕೂಡ ಮುಗಿಸ್ಕೊಂಡ್ಬಿಡ್ತೀನಿ ಲಾಸ್ಟಲ್ಲಿ. ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಳೋಕೆ ಆದಷ್ಟು ಟ್ರೈ ಮಾಡ್ತಾ ಇರ್ತೀನಿ. ಇನ್ನು ಕಿಚನ್ನು ಕ್ಲೀನ್ ಮಾಡೋಕ್ಕೆ ಮತ್ತು ನನಗೆ ಊಟ ಆದಮೇಲೆ ಮಾಡಿಕೊಂಡ್ರೆ ಸ್ವಲ್ಪ ನಮಗೂ ಎಕ್ಸಸೈಸ್ ಆದಂಗೆ ಆಗುತ್ತೆ. 1 ಅವರ್ ಗ್ಯಾಪ್ ಆಗುತ್ತೆ ನಾವು ಮಲಗೋದಕ್ಕೆ. ಹಾಗಾಗಿ ನಾನು ಊಟ ಆದಮೇಲೆ ಸ್ವಲ್ಪ ಆ್ಯಕ್ಟಿವ್ ಆಗಿರೋಕ್ಕೂ ಟ್ರೈ ಮಾಡ್ತಾ ಇರ್ತೀನಿ. ಇನ್ನು ಬೆಳಗ್ಗೆಗೆ ಏನೆಲ್ಲ ಬಾಕ್ಸಿಗೆ ಬೇಕಲ್ವ ಮಕ್ಕಳಿಗೆ ತಿನ್ನೋದಕ್ಕೆ ಅದನ್ನೆಲ್ಲ ನೆನೆಸಿಟ್ಬಿಡ್ತೀನಿ. ಹೆಸರು ಕಾಳು, ಕಡಲೆಕಾಳು, ಸ್ವಲ್ಪ ಬಾದಾಮಿ ಮತ್ತು ಶೇಂಗಾ ಕಾಳು ಇದನ್ನೆಲ್ಲ ನೆನೆಸಿಟ್ಬಿಟ್ಟು ನಾನು ಕೂಡ ಲಾಸ್ಟಲ್ಲಿ ಮುಖ ತೊಳ್ಕೊಂಡ್ಬಿಡ್ತೀನಿ. ಆವಾಗ ಕಿಚನ್ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು ಅಂತ ಅನ್ನಿಸ್ತಾ ಇರುತ್ತೆ ನನಗೆ. ಹಾಗಾಗಿ ಇನ್ನು ಮಕ್ಕಳಿಗೆ ಡ್ರೈ ಫ್ರೂಟ್ಸು ಕೊಡೋದಾಗಿರ್ಬೋದು, ಮೊಳಕೆ ಕಾಳನ್ನ ಕೊಡೋದಾಗಿರ್ಬೋದು ತುಂಬಾ ಒಳ್ಳೆಯದು. ಚಿಕ್ಕ ವಯಸ್ಸಿಂದ ಅಭ್ಯಾಸ ಮಾಡಿ ಹೋಗ್ತಾ ಹೋಗ್ತಾ ಅವ್ರಿಗೇ ರೂಢಿ ಆಗಿಬಿಡುತ್ತೆ. 1-2 ಸತಿ ಬೇಡ ಅಂತೇಳಿ ಬಿಡ್ತಾರೆ. ನೀವು ಬೇರೆ ಯಾವುದೇ ಸ್ನ್ಯಾಕ್ಸ್ ಕೊಡ್ದೇನೆ ಈ ಥರ ಅಭ್ಯಾಸ ಮಾಡಿದ್ರೆ ಖಂಡಿತ ಅಭ್ಯಾಸ ಮಾಡ್ಕೊಳ್ತಾರೆ. ಹೌದಾ? ಆವಾಗಲೇ ಯಾವುದೋ ಹಾಡು ಹೇಳ್ತಾ ಇದ್ದಲ್ಲ, ಯಾವ ಹಾಡೋದು? ಏಯ್, ನಾನು ಇದು ಮಾಡೋವಾಗ ಹೇಳ್ತಾ ಇದ್ದೆ ನೀನು. ನಾನು ಕೊತ್ತಂಬರಿ ಸೊಪ್ಪು ಬಿಡಿಸ್ತಾ ಇದ್ನಲ್ಲ, ಅವಾಗ ಯಾವುದೋ ಹಾಡು ಹೇಳ್ತಾ ಇದ್ದೆ ನೀನು. ಹೇಳಪ್ಪ. ಏ ಹೌದು, ಏನೋ ಸರ್ಪ್ರೈಸ್ ಹಾಡು ಕಲಿತಾ ಇದೆಯಾ ತಾನೇ? ಹೌದು. ಆಮೇಲೆ ನನಗೆ ಹೇಳೋದು ಸರ್ಪ್ರೈಸಾಗಿ ಕಲ್ತ್ಕೊಂಡ್ಬಿಟ್ಟಲ್ವಾ? ಗೊತ್ತು ನನಗೆ ನೀನು ಯಾವುದೋ ಹಾಡು ಕಲಿತಿದ್ಯಾ ಅಂತ. ಯಾವ ಹಾಡು? ನಾನು ಹೇಳ್ಬೇಕಾ? ನನಗೂ ನೆನಪು. ನಾನು ಆವಾಗಲೇ ಕೊತ್ತಂಬರಿ ಸೊಪ್ಪು ಬಿಡಿಸೋವಾಗಲೇ ಲಯ ರಿಪೀಟ್ ಒಂದು ಹಾಡು ಹಾಡ್ತಾನೆ ಇದ್ಲು. ಇವಾಗಲೂ ನನಗದು ಯಾವುದು ಅಂತ ಜ್ಞಾಪನನೇ ಬರ್ತಾ ಇಲ್ಲ. ಹೇಳು ಲಯ ಅದು ಯಾವುದು ಅಂದರೆ ನಾನು ಅದು ಹೇಳಲ್ಲ, ನಾನು ಜ್ಞಾಪನ ಇಲ್ಲ ನನಗೆ ಅಂಥೇಳಿ ಡ್ರಾಮಾ ಮಾಡ್ತಾ ಇದ್ದಾಳೆ. ಯಾಕಂದರೆ ಅವಳು ಯಾವುದಾದ್ರೂ ಒಂದು ಹಾಡು ಇಟ್ಕೊಂಡ್ಲು ಮೈಂಡಲ್ಲಿ ಅಂದರೆ ಅದನ್ನು ರಿಪೀಟ್ ಹೇಳಿ ಕಲ್ತ್ಕೊಂಡು ಅದಾದಮೇಲೆ ಬಂದು ನನಗೆ ಸರ್ಪ್ರೈಸಾಗಿ ಹೇಳ್ತಾ ಇರ್ತಾಳೆ ಲಯ. ಸಾಕಷ್ಟು ವಿಡಿಯೋನ ನಾನು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಚೆನ್ನಾಗೂ ಕೂಡ ಓಡ್ತಾ ಇದೆ. ಟೈಮ್ ಇದ್ದರೆ ಚೆಕ್ ಮಾಡಿ ಆಯಿತಾ. ಇನ್ನು ಇದೊಂದು ಪುಟಾಣಿ ವ್ಲಾಗ್ನು ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡಿದ್ರಿ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ.